ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮುರುಡೇಶ್ವರಕ್ಕೆ ನಂಬಿದ್ದೇನೆ. ಮುರುಡೇಶ್ವರದಲ್ಲಿ ಈಗ ರೀಸೆಂಟ್ ಆಗಿ ಫ್ಲೋಟಿಂಗ್ ಬ್ರಿಡ್ಜ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪ್ರಪ್ರಥಮ ಬಾರಿಗೆ ಮುರುಡೇಶ್ವರದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮಲ್ಪೆಲ್ ಕೂಡ ಒಂದಿದೆ, ಅದು 100 ಮೀಟರ್ ಇದೆ. ಮುರುಡೇಶ್ವರದಲ್ಲಿ 130 ಮೀಟರ್ ಉದ್ದದ ಫ್ಲೋಟಿಂಗ್ ಬ್ರಿಡ್ಜ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇವತ್ತು ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಇದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ತಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಈಗ ನಾವು ಫ್ಲೋಟಿಂಗ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ತುಂಬಾ ಖುಷಿ ಅನಿಸ್ತಾ ಇದೆ, ಬಟ್ ಅಲೆಗಳು ಬಂದಾಗ ಒಂಥರ ಭಯ ಆಗ್ತಾ ಇದೆ. ಸ್ನೇಹಿತರೆ, ಇದೊಂದು ಸರಿಸುಮಾರು 130 ಮೀಟರ್ ಇದೆಯಂತೆ. ಇದಕ್ಕೆ ಟಿಕೆಟ್ ಬಂದು 100 ರುಪೀಸ್. ತುಂಬಾ ಖುಷಿ ಅನಿಸ್ತದೆ, ಏನು ಅಷ್ಟೇನು ಭಯ ಆಗ್ತಾ ಇಲ್ಲ ನನಗೆ. ನಾನು ಫಸ್ಟ್ ಬರುವಾಗ ತುಂಬಾ ಭಯ ಆಗ್ತದೆ ಅಂತ ಅನ್ಕೊಂಡಿದ್ದೆ. ನೋಡಿ, ಇಷ್ಟು ದೂರ ಬಂದಿದ್ದೀವಿ. ಇದೊಂದು ಅಲೆಗಳು ನೋಡಿ, ಇಷ್ಟು ದೂರದಿಂದ ಬಂದಿದ್ದೀವಿ ನಾವು. ಸ್ನೇಹಿತರೆ, ಈಗ ನಾವು ಎಂಡಿಂಗ್ ಪಾಯಿಂಟ್ ಅಲ್ಲಿ ಇದ್ದೀವಿ. ನೋಡಿ, ಅಷ್ಟು ದೂರದಿಂದ ಬಂದಿದ್ದೀವಿ. ಸ್ನೇಹಿತರೆ, ನಾವೀಗ ಫ್ಲೋಟಿಂಗ್ ಬ್ರಿಡ್ಜ್ ನ ಎಂಡಿಂಗ್ ಪಾಯಿಂಟ್ ಅಲ್ಲಿ ಇದ್ದೇವೆ. ತುಂಬಾನೇ ಖುಷಿ ಅನಿಸ್ತದೆ, ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ. ಈ ಬೀಚ್ ಗಳ ಮಧ್ಯೆ ಎಂಜಾಯ್ ಮಾಡೋದು ಏನೋ ಒಂಥರ ತುಂಬಾ ಖುಷಿ ಅನಿಸ್ತದೆ. ಇಲ್ಲಿ ಮಕ್ಕಳು ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ತುಂಬಾ ಜನ ಬಂದಿದ್ದಾರೆ. ಸ್ನೇಹಿತರೆ, ನೋಡ್ತಿರ್ಬೋದು ನೀವು, ಇಲ್ಲಿ ಚಿಕ್ಕ ಮಕ್ಕಳಾಗಿರ್ಬೋದು, ಹಾಗೆ ಪೇರೆಂಟ್ಸ್ ಆಗಿರ್ಬೋದು, ಎಲ್ಲ ತುಂಬಾ ಜನ ಬಂದಿದ್ದಾರೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ. ಸ್ನೇಹಿತರೆ, ಫ್ಲೋಟಿಂಗ್ ಬೀಚ್ ಎಕ್ಸ್ಪೀರಿಯನ್ಸ್ ಮಾಡಿದಾಯ್ತು. ಈಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಫ್ಲೋಟಿಂಗ್ ಬ್ರಿಡ್ಜ್ ಎಕ್ಸ್ಪೀರಿಯನ್ಸ್ ಮಾಡಿದಾಯ್ತು. ತುಂಬಾನೇ ಚೆನ್ನಾಗಿತ್ತು, ಅಷ್ಟೇನು ಭಯ ಅಂತ ಅನಿಸ್ಲಿಲ್ಲ. ನೀವು ಕೂಡ ಬರಬಹುದು. ಸ್ನೇಹಿತರೆ, ಹಾಗೆ ಇಲ್ಲಿ ಅತಿ ಎತ್ತರವಾದ ಗೋಪುರ ಮತ್ತೆ ಶಿವನ ಮೂರ್ತಿ ಕೂಡ ನೀವು ನೋಡಬಹುದು. ಹಾಗೆ ಪಕ್ಕದಲ್ಲಿ ಬೀಚ್ ಕೂಡ ಇದೆ.
ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಮಂದಿ ಬಂದಿದ್ದಾರೆ, ತುಂಬಾ ಜನರಿದ್ದಾರೆ ಬೀಚ್ ಅಲ್ಲಂತೂ. ಸ್ಕೂಲ್ ಮಕ್ಕಳಾಗಿರ್ಬಹುದು, ಹಾಗೆ ಬೇರೆ ಜಿಲ್ಲೆದವರಾಗಿರ್ಬಹುದು, ಬೇರೆ ರಾಜ್ಯದವರಾಗಿರ್ಬಹುದು, ತುಂಬಾ ಜನರಿದ್ದಾರೆ. ಇಲ್ಲಿ ತುಂಬಾ ವಾಟರ್ ಗೇಮ್ಸ್ ಗಳು ಕೂಡ ಇವೆ. ಹಾಗೆ ಇಲ್ಲಿ ಬೋಟಿಂಗ್ ಆಗಿರ್ಬಹುದು, ಮತ್ತೆ ಒಂಟೆ ರೈಡಿಂಗ್ ಆಗಿರ್ಬಹುದು, ತುಂಬಾ ರೀತಿಯ ಆಟಗಳು ಇಲ್ಲಿ ನಾವು ಆಡ್ಬಹುದು.
ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗುವ, ಅಲ್ಲಿವರೆಗೆ ನಿಮಗೆ ಧನ್ಯವಾದಗಳು.